ಏನ್ ಹೇಳ್ತಾ ಇದ್ದಮ್ಮ? ಗೌತಮ್, ಅಮ್ಮ ಏನ್ ಹೇಳ್ತಿದ್ದಾರೆ ಅಂದ್ರೆ ಭೂಮಿಕನ ಹತ್ರ ನನ್ನ ಕರ್ಕೊಂಡೋಗು, ನಾನು ಅವಳ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಮ್ಮ ನೀನಲ್ಲ, ಆ ದೇವರೇ ಬಂದು ಅವ್ರ ಹತ್ರ ಮಾತಾಡಿದ್ರು ಯಾರ ಮಾತನ್ನು ಕೇಳಿಸ್ತಿದ್ದಿಲ್ಲ ಅವ್ರಿಲ್ಲಮ್ಮ. ದಯವಿಟ್ಟು ಬೇಡ, ನೀನು ಅಲ್ಲಿಗೆ ಬರೋದು ಅವ್ರು ನಿನ್ನ ನೋಡೋದು ತೊಂದರೆ ಜಾಸ್ತಿ ಆಗುತ್ತೆ. ದಯವಿಟ್ಟು ಬೇಡ ಬೇಡ ಅಮ್ಮ, ಪ್ಲೀಸ್ ನನ್ನ ಮಾತು ಕೇಳೋ. ದಯವಿಟ್ಟು ಈ ಪ್ರಯತ್ನಕ್ಕೆ ಈಗಲೇ ಕೈ ಹಾಕೋದು ಬೇಡ. ಅವ್ರಿಗೆ ನನ್ನಿಂದ ತುಂಬ ನೋವಾಗಿದೆ. ಅವ್ರ ಮನಸ್ಸು ಕಲ್ಲಾಗ್ಬಿಟ್ಟಿದೆಯಮ್ಮ, ಅದಷ್ಟು ಬೇಗ ಕರಗಲ್ಲ. ಬಹುಶಃ ಅವ್ರು ಇನ್ನೊಂದು ಮಗು ನೆನೆಸ್ಕೊಂಡು ತುಂಬ ಕೊರಗ್ತಾ ಇದ್ದಾರೆ ಅನ್ಸುತ್ತೆ. ಅದರಿಂದ ಅವ್ರಿಗೆ ಆಚೆ ಬರೋಕ್ಕಾಗ್ತಾ ಇಲ್ಲ, ಅದಕ್ಕೆ ಅಷ್ಟೊಂದು ಹಠ ಮಾಡ್ತಾ ಇದ್ದಾರಮ್ಮ. ಇಲ್ಲಮ್ಮ, ಇನ್ನೊಂದು ಮಗು ಸಿಗೋ ತನಕ ಇದು ಯಾವುದೂ ಸರಿ ಹೋಗಲ್ಲ. ಅವ್ರು ನನಗೆ ಕ್ಷಮಿಸಲ್ಲ, ಹೀಗೆ ಮುಂದುವರಿಯುತ್ತೆ. ಅರ್ಥ ಮಾಡ್ಕೊ ಅಮ್ಮ, ಪ್ಲೀಸ್ ಅಮ್ಮ. ಅವ್ರಿಗೆ ಬೇಜಾರಾಗುತ್ತೆ, ಅಪ್ಸೆಟ್ ಆಗುತ್ತೆ. ಅವ್ರಿಗೆ ಎಷ್ಟು ಸಿಟ್ಟಿದೆ ಅಂದ್ರೆ ನನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲಮ್ಮ. ನನಗೂ ಅಷ್ಟೇ, ಅವ್ರನ್ನ ನೋಯಿಸೋದಕ್ಕೆ ಇಷ್ಟ ಇಲ್ಲ. ಹೋಗೋದು ಬೇಡ, ಸುಮ್ಮನಿರೋ. ಗೌತಮ್, ಅಮ್ಮ ಹೇಳ್ದಾಗೆ ಇವನ್ನ ಅಲ್ಲಿ ಕರ್ಕೊಂಡು ಹೋಗೋ ಪ್ರಯತ್ನ ಯಾಕೆ ಮಾಡಬಾರ್ದು? ಅಮ್ಮನ್ ನೋಡಿದ್ರೆ ಭೂಮಿಕನ್ ಮನ್ಸು ಕರಗಿದ್ರು ಕರಗ್ಬೋದಲ್ವಾ? ನನಗಂತೂ ಆ ನಂಬಿಕೆ ಇದೆ, ಎಲ್ಲ ಒಳ್ಳೇದೇ ಆಗುತ್ತೆ ಅಂತ. ಯಾಕೆ ಅಂದ್ರೆ ಅಮ್ಮನ್ ಕಂಡ್ರೆ ಭೂಮಿಕಂಗೆ ಒಂಥರ ವಿಶೇಷವಾದ ಗೌರವ ಇತ್ತು. ಇವರಿಬ್ಬರು ಬಾಂಡಿಂಗೇ ಒಂಥರ ಸ್ಪೆಷಲ್ ಆಗಿತ್ತು. ಇವನ್ನ ಕರ್ಕೊಂಡು ಹೋಗೋ ಪ್ರಯತ್ನ ಯಾಕೆ ಮಾಡಬಾರ್ದು? ಇಲ್ಲ ಡಾರ್ಲಿಂಗ್, ವರ್ಕ್ ಆಗಲ್ಲ ಇದು. ಲೇ ಗೆಳೆಯ, ನೀರಲ್ಲಿ ಮುಳುಗ್ತಿದ್ದವನಿಗೆ ಒಂದು ಸಣ್ಣ ಹುಲ್ಕಡ್ಡಿ ಸಿಕ್ಕಿದ್ರು ಸಾಕು, ಅದನ್ನು ಹಿಡ್ಕೊಂಡು ಬದುಕೋ ಪ್ರಯತ್ನ ಮಾಡ್ತಾನಂತೆ. ಈ ನಮ್ಮ ಪರಿಸ್ಥಿತಿನೂ ಅದೇ ಥರ ಇದೆ ಕಣ. ನೀನು ಅದಕ್ಕೆ ಒಂದಾಗೋದಕ್ಕೆ ನಮ್ಗೆ ಸಿಗೋ ಪ್ರತಿಯೊಂದು ಅವಕಾಶನೂ ನಾವು ಬಳಸ್ಕೋಬೇಕು, ಕಳ್ಕೋಬಾರ್ದು. ಇದೊಂದು ಪ್ರಯತ್ನ ಪಡೋಣ. ಅಪ್ಪಣ್ಣ ಹೇಳ್ದಂಗೆ ಅಮ್ಮನ ನೋಡ್ತಿದ್ದಂಗೆ ಅದಕ್ಕೆ ಮನಸ್ಸು ಕರಗ್ಬೋದು, ಮತ್ತೆ ನೀವು ಒಂದಾಗ್ಬೋದು. ಪ್ರಯತ್ನ ಪಡೆದ್ರೆ ತಪ್ಪೇನೋ ಇದೆ. ಪ್ಲೀಸ್, ನಮಗೋಸ್ಕರ ಇದೊಂದು ಟ್ರೈ ಮಾಡೋಣ. ಹೌದು ಗೌತಮ್. ಸರಿನಪ್ಪ, ನೀವು ಎಷ್ಟೆಲ್ಲ ಫೋರ್ಸ್ ಮಾಡ್ತಾ ಇದ್ದೀರ ಅಂದಮೇಲೆ ಅದು ಆಗೋಗ್ಲಿ. ಉಳಿದಿದ್ದು ದೈವೇಚ್ಛೆ. ಸರಿ, ನಾಳೆ ಬೆಳಗ್ಗೆ ಹೋಗೋಣ. ಅಮ್ಮ, ಖುಷಿನಾ?